ಚೆನ್ನಾಗಿದೆ. ಹೇಳಿ ಹೇಳಿ ಆರೋಗ್ಯ ಸಚಿವರು. ಸರ್ ಬಹಳ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರ ಈಗ ಅಕ್ಕಿಯನ್ನ 29 ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಇಟ್ಟಿದ್ದಾರೆ ಅಂತ ಮಾರುಕಟ್ಟೆಯಲ್ಲಿ. ಭಾರತ್ ಬ್ರ್ಯಾಂಡ್ ಅಂತ ಏನು ಹೆಸರಿಟ್ಟು ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದಿದ್ರೆ ನಾವೇ 34 ರೂಪಾಯಿಗೆ ತಗೊಳ್ಳೋಕೆ ಕೇಂದ್ರ ಸರ್ಕಾರ ನಾವೇ ಹೇಳಿದ್ದು. ಈಗ ಮಾರಾಟ ಮಾಡೋದಕ್ಕಿಂತ 5 ರೂಪಾಯಿ ಹೆಚ್ಚು ರಾಜ್ಯ ಸರ್ಕಾರ ನಮ್ಮ ಸರ್ಕಾರನೇ ಕೊಟ್ಟು ಖರೀದಿ ಮಾಡೋದಕ್ಕೆ ಪ್ರಸ್ತಾವನೆ ಕಳಿಸಿದ್ರು ನಾವು. ನಮ್ಗೆ ಅಕ್ಕಿ ಕೊಡೋದಕ್ಕೆ ಅವರು ರೆಡಿ ಆಗಲಿಲ್ಲ. ಈಗ ಮಾರುಕಟ್ಟೆಯಲ್ಲಿ ಕಮ್ಮಿ ಬೆಲೆಗೆ ಮಾರ್ತಾ ಇದ್ದಾರೆ. ಸೊ ಇದರ ನೀವು ನನಗೆ ಯಾವ ರೀತಿಯಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲೇ ಗೊತ್ತಾಗ್ತದೆ. ನಾವು ರಾಜ್ಯದ ಒಂದು ಹೌದ್ರಿ, ಈಗ ನಮ್ಮ ರಾಜ್ಯದ ಜನರಿಗೆ ಅವಾಗ ನಿರಾಕರಣೆ ಮಾಡಿದಾಗ ಅವಾಗ ಇದು ಹೇಳಿರ್ಲಿಲ್ಲ. ಅವಾಗ ನಾವು ಕೇಳಿದಾಗ ಕೊಡುದಿಲ್ಲ ಅಂತ ಹೇಳ್ಬಿಟ್ರು. ಈಗ ಮಾರಕ್ಕೆ ರೆಡಿ ಆಗಿದ್ದಾರೆ. ದುಡ್ಡು ಬೇಕು ಅಂತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಅಕ್ಕಿ ನಾವು ಇಟ್ಕೊಂಡು ಏನ್ ಮಾಡ್ಬೇಕು, ಅದು ಕೊಳ್ತು ಹೋಗ್ತದೆ ಅಂತ ಉದ್ದೇಶದಿಂದ ಮಾಡ್ತಾರೆ. ಮಾಡ್ಲಿ, ಅದೇನು ತಪ್ಪೇನಿಲ್ಲ. ಅದು ನಮ್ಮ ರಾಜ್ಯದವರು ಕೇಳಿದಾಗ ಯಾಕೆ ನಿರಾಕರಣೆ ಮಾಡಿದ್ರು? ಮತ್ತೆ 34 ರೂಪಾಯಿಗೆ ನಾವು ತಗೊಳ್ತೀವಿ ಅಂತ ಹೇಳಿದ್ವಲ್ಲ. ಸೊ ಕೇಂದ್ರ ಸರ್ಕಾರದ ಒಂದು ನಮ್ಮ ರಾಜ್ಯದ ಪರವಾಗಿ ಯಾವ ರೀತಿ ಆಲೋಚನೆ ಮಾಡ್ತದೆ ಇದೇ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಇಲ್ಲ, ಖಂಡಿತ ಸಬ್ಸ್ಕ್ರೈಬ್ ಆಗಬಾರ್ದು. ಯಾವುದೇ ಕೊಳೆತ ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಸಾಮಾನ್ಯವಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೂ ಅಕ್ಕಿ ಸಿಗಬೇಕು, ಮತ್ತೆ ಎಲ್ಲರೂ ಹಸಿವಿನಿಂದ ಮುಕ್ತವಾಗಿ ಅನ್ನುವಂತ ಕಾರಣಕ್ಕೋಸ್ಕರ ಸಿದ್ದು ಸೌದಿ ಕೂತ್ಕೊಳ್ಳಿ, ಶೇಲಂಗಾಡು ಕೂತ್ಕೊಳ್ಳಿ. ನರೇಂದ್ರ ಮೋದಿ ಅವರು ಈ ರೀತಿಯ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಆದ್ರೆ ಗೃಹಲಕ್ಷ್ಮಿ ತಪ್ಪು ಅಂತಾರೆ. ತೀರ್ಮಾನ ಮಾಡಬೇಕು. ಗ್ಯಾರಂಟಿನಲ್ಲಿ ಕ್ಲಾರಿಫಿಕೇಶನ್ ಇಲ್ಲ. ಕಡಿಮೆ ಬೆಲೆಯಲ್ಲಿ ಅಕ್ಕಿಯನ್ನು ಉಚಿತ ಸಮಸ್ಯೆ ಏನಿದೆ ಸ್ಪಷ್ಟತೆ ಇರಲಿ. ಹರೀಶ್, ನೀವು ಮಾತಾಡಿ. ಕುಮಾರ್ ಮಾತಾಡಿ. ಬೆಲ್ಲದವ್ರೆ ಅವ್ರು ಮಾತಾಡಿ. ನೀವು ಪ್ರಾಮಿಸ್ ಮಾಡಿದವ್ರು, ನೀವು ನೋಡ್ರಿ. ಛತ್ತೀಸ್ಗಢದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು. ಛತ್ತೀಸ್ಗಢ ಜೊತೆ ನೀವು ತಗೊಳಕ್ಕಾಗಿಲ್ಲ. ಲಭ್ಯತೆ ಆ ಚರ್ಚೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಮಾರುಕಟ್ಟೆಯಲ್ಲಿ ಕೊಡೋದಕ್ಕೆ ಅಕ್ಕಿದಾಗ ದೇಶದ ಜವಾಬ್ದಾರಿ ಕುಮಾರಸ್ವಾಮಿ ಮಾತಾಡಿ. ಪ್ರೊಡಕ್ಷನ್ ಇದೆಯಾ ಇಡೀ ರಾಜ್ಯಕ್ಕೆ ಕೊಡೋಷ್ಟು? ಕೇಂದ್ರ ಸರ್ಕಾರ ಹೇಳ್ಬಿಡಿ ಕೊಡಕ್ ತಪ್ಪು. ಗ್ಯಾರಂಟಿಗಳು ಸರಿ ಇಲ್ಲ ಅಂತೀರಾ, ಸರಿ ಇದೆ ಅಂತೀರಾ, ಕೊಡಕ್ಕಾಗ್ತಿಲ್ಲ ನಿಮಗೆ. ಯಾವ್ದು ಈಗ ಅಲ್ಲಿ ನಿಮ್ಮ ಮಂತ್ರಿಗಳು ಹೇಳ್ಯಾರ, ಪಾರ್ಲಿಮೆಂಟ್ ಎಲೆಕ್ಷನ್ ಆಲ್ಬ್ಲಾಕ್ ಇವತ್ತು ನಾವು ನಿಲ್ಲಿಸ್ತೀವಿ ಅಂತ ಹೇಳ್ಯಾರ. ಮತ್ತೆ ಮತದಾರರಿಗೆ ನಿಮ್ಮ MLA ಹೇಳ್ತಾರ. ಮೊನ್ನೆ ಒಬ್ರು ಹೇಳ್ಯಾರ ಇಲ್ಲಿ ವೋಟ್ ಬೇಕು. ಅರೆ ನಿಮ್ಮ MLA
ಸ್ಪಷ್ಟತೆ ಇರ್ಲಿ. ಆಯ್ತು, ಈಗ ಗೃಹಲಕ್ಷ್ಮಿ ಬಂದ್ ಮಾಡಿ ನೋಡಿ, ಸ್ಪಷ್ಟತೆ ಇರ್ಲಿ. ಈಗ ಕುಮಾರಸ್ವಾಮಿ ಮಾತಾಡ್ತಿದ್ದಾರೆ, ಈ ಸುದ್ದಿ ಸಮಾಧಾನ ಕೂತ್ಕೊಳ್ಳಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ನಾವು ತಕರಾರಿಲ್ಲ ಅಧ್ಯಕ್ಷ. ಆಯ್ತು. ಭಾಷಣ ಮಾಡ್ತಾರೆ ಎಲ್ಲರೂ ಇವ್ರ ಹತ್ರ ಅಲ್ಲ, ಅವ್ರಿಗೆ ಮಾತಾಡ್ಲಿಕ್ಕೆ ಬಿಡುದಿಲ್ಲ, ಮತ್ತೆ ತಕರಾರು ಇಲ್ಲ ಅಂತ ಹೇಳ್ತಾ ಸ್ಪಷ್ಟತೆ ಮಾತಾಡಿ. ಇವ್ರಲ್ಲಿ ಇರ್ಲಿ. ಮೋದಿ ಗ್ಯಾರಂಟಿ ಎಸ್, ಕರ್ನಾಟಕ ಗ್ಯಾರಂಟಿ ನೋ ಅಂತಾರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಸರ್ಕಾರ ಕೂತ್ಕೊಳ್ಳಿ. ಈಗ ಅಧ್ಯಕ್ಷರೇ ನಾನು ಎಂದೂ ಸಹ ಈ ಸರ್ಕಾರ ಹೊಸದಾಗಿ ಆಡಳಿತಕ್ಕೆ ಬಂದ ನಂತರ ಅವ್ರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳ ಬಗ್ಗೆ ಸಣ್ಣದಾಗಿ ಎಲ್ಲೂ ಮಾತಾಡಿಲ್ಲ, ಈ ಕ್ಷಣದವರೆಗೂ ಮಾತಾಡಿಲ್ಲ. ನಾನಂತೂ ಎಂದೂ ಮಾತಾಡಿಲ್ಲ. ಇದು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಿಮ್ಮ ಒಂದು ಉದ್ದೇಶ ಒಳ್ಳೆ ಉದ್ದೇಶ, ನಾನು ಅದನ್ನ ಯಾಕೆ ಟೀಕೆ ಮಾಡಲಿ. ಆದರೆ ಆ ಉದ್ದೇಶ ಎಷ್ಟು ಮಟ್ಟಿಗೆ ಈ ಒಂದು ಸಮಸ್ಯೆಯಲ್ಲಿ ಇರ್ತಕ್ಕಂಥ ಕುಟುಂಬಗಳ ಪರಿಸ್ಥಿತಿಗೆ ಅನುಕೂಲ ಆಗ್ತಿದೆ ಅಂತಕ್ಕಂಥದ್ದು, ಇರ್ತಕ್ಕಂಥ ಕೆಲವು ಲೋಪಗಳನ್ನು ಅದಕ್ಕೆ ಹೇಳಿದ್ರೆ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ. ಇಲ್ಲಿ ಯಾವುದೋ ಮೊನ್ನೆ ಬೆಳಗಾವಿದ ಒಂದು ಆರ್ಟಿಕಲ್ ನೋಡಿದೆ ಅಧ್ಯಕ್ಷರೇ, ಹಸಿವು ತಾಯಿಯ ಕಷ್ಟ ನೋಡಲಾಗದೆ ಆತ್ಮಹತ್ಯೆಗೆ ಶರಣಾದ ಯುವಕ. ಇವರು ಮೂಲತಃ ಹಾವೇರಿ ಜಿಲ್ಲೆ ಯಲಗಚ್ ಗ್ರಾಮದ ಬಸವರಾಜ್ ವೆಂಕಟ ಅಂತಕ್ಕಂಥವ್ರು ಅಧ್ಯಕ್ಷರೇ. ಇವರು ಕೆಲಸ ಟ್ರೈ ಮಾಡಿದ್ರು ಅಲ್ಲೆಲ್ಲೂ ಸಿಗಲಿಲ್ಲ. ತಂದೆ ತೀರ್ಕೊಂಡು ಹೋಗಿದ್ದಾರೆ. ತಾಯಿ ಮಗ ಇಬ್ಬರಿದ್ದಾರೆ. ಅವರು ಗೋವಾಗೆ ಹೋದ್ರು ಕೆಲಸ ಹುಡುಕೊಂಡು, ಗೋವಾದಲ್ಲೂ ಕೆಲಸ ಸಿಗಲಿಲ್ಲ. ಮತ್ತಲ್ಲಿಂದ ಬರಬೇಕಾದ್ರೆ ಆ ಹುಬ್ಬಳ್ಳಿಯ ಅಳ್ನಾವರ ಸ್ಟೇಷನ್ ಹತ್ರ ಟಿಕೆಟ್ ತಗೊಂಡಿಲ್ಲ ಅಂತೇಳಿ ಆ ಟಿ ಆ ತಾಯಿ ಮಗನ ಹೊರಗ ಟ್ರೈನಿಂದ ಇಳಿಸೋರು. 3 ದಿವಸ ಆದರೂ ಅವರಿಗೆ ಊಟ ಸಿಕ್ಕಿಲ್ಲ. ಅಲ್ಲಿ ಮಗ ಏನೋ ತಾಯಿಗೆ ಏನಾದ್ರು ಊಟ ತರ್ತೀನಿ ಅಂತೇಳಿ ಹೋಗಿ ಒಂದು ಮರಕ್ಕೆ ನೇಣು ಹಾಕೊಂಡು ತೀರ್ಕೊಂಡು ಹೋಗಿದ್ದಾನೆ. ಮರಕ್ಕೆ ನೇಣು ಹಾಕೊಂಡು. ಈಗ ನಿಮ್ಮ ಕಾರ್ಯಕ್ರಮ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂತ ಕುಟುಂಬಗಳನ್ನ ಬದುಕಿಸ್ಬೇಕು ಅಂತಲೇ ಬಡವ್ರನ್ನ ಅಜಯ್ ಕೊಟ್ಟಿದ್ದೀರಿ. ಆ ಹೆಣ್ಣು ಮಗಳಿಗೆ 2,000 ರೂಪಾಯಿ ಬಂದಿದ್ರೆ ಬಹುಶಃ ಆ ಹುಡುಗನ ಜೀವ ಉಳಿತಿತ್ತೋ ಏನೋ ಗೊತ್ತಿಲ್ಲ. ಆ ಹೆಣ್ಣು ಮಗಳಿಗೆ ದುಡ್ಡು ಬರ್ತಿದೆಯಲ್ಲೋ ಗೊತ್ತಿಲ್ಲ. 2,000 ರೂಪಾಯಿ ತಾಯಿ ಇವತ್ತು ಒಬ್ಬಂಟಿ. ಅಲ್ಲೆಲ್ಲ ಕೆಲವರು ಹೋಗಿ ಅಲ್ಲೆಲ್ಲ ಬೇರೆ ಯಾವುದೋ ಇದಕ್ಕೆ ಕರ್ಕೊಂಡೋಗಿ ಬಿಟ್ಟವ್ರೆ ಆ ತಾಯಿನ. ಮಗ ತೀರ್ಕೊಂಡು ಹೋಗಿದ್ದಾನೆ. ಇದು ನಮ್ಮ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ನಿಮ್ಮ ಉದ್ದೇಶ ಇಟ್ಕೊಂಡಿದ್ದೀರಲ್ಲ, ಊಟ ಇಲ್ಲದೆ ಸತ್ತಿರತಕ್ಕಂಥದ್ದು. ಇದು ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ ಅಷ್ಟೇ, ಬೇಕಾದಷ್ಟಿದೆ. 2,000 ರೂಪಾಯಿ ನಾವು ನಿಮ್ಮ ಮುಖ್ಯಮಂತ್ರಿಗಳ ಮುಂದೆನೆ ಹಲವಾರು ಜನ ಬಂದು ಅಹವಾಲು ಹಾಕೊಂಡವ್ರೆ. ಇನ್ನೂ ಸಾವಿರಾರು ಜನಕ್ಕೆ ಇವತ್ತು ಹಣ ದೊರಕ್ತಿಲ್ಲ ಅಂತೇಳಿ ಇಲ್ಲೇ ಇದೆ ಹೇಳಿದ್ದಾರೆ. ತಾಂತ್ರಿಕ ತೊಡಕು ಸಹಸ್ರಾರು ಜನಕ್ಕಿಲ್ಲ ಗೃಹಲಕ್ಷ್ಮಿ. ಇದೆಲ್ಲ ಸರಿಪಡಿಸ್ಕೋಬೇಕಲ್ಲ. ಆಯ್ತು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇದು ಅಧ್ಯಕ್ಷರೇ ನಾನು ಈ ಅಕ್ಕಿದ ಯಾಕೆ ಹೇಳಿದೆ ಅಂದ್ರೆ, ನಮ್ಮ 6 ಸಚಿವರು ಹೇಳಿಕೆಗೋಸ್ಕರ ಹೇಳಿದೆ. 6 ಸಚಿವರು ಮೊನ್ನೆಯಲ್ಲಿ ಅಪ್ಪರ್ ಹೊಸರು ಹೇಳಿರ್ತಕ್ಕಂಥ ಹಿನ್ನೆಲೆ ಒಳಗೆ ಅಧ್ಯಕ್ಷರೇ ಈಗ ಆಯ್ತು, ಇಲ್ಲ ಒಂದು ಬೇಗ ಊಟ ಆದ್ಮೇಲೆ ಕೊಡಿ ಅಧ್ಯಕ್ಷ. ನಾನು 3/4 ಗಂಟೆಲಿ ಮುಗಿಸ್ಕೊಡ್ತೀನಿ ಊಟ ಆದ್ಮೇಲೆ. ಸ್ವಲ್ಪ ಹಣಕಾಸಿಂದ ಎಲ್ಲರಿಗೂ ಗಾಬರಿ ಇದೆ, ಹಣಕಾಸಿನ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಿದೆ ಅಧ್ಯಕ್ಷ. ನೆಕ್ಸ್ಟ್ ಈಗ ಊಟ ಆದ್ಮೇಲೆ ಒಂದು 3/4 ಗಂಟೆ ಕೊಡಿ, ಮುಗಿಸ್ಕೊಡಿ. ಈಗ ಸದನ 3 ಗಂಟೆಗೆ ಮುಂದೂಡಲಾಗಿದೆ.